ಗೂಗಲ್ಲು ತುಂಬ ರೆಕಮೆಂಡ್ ಮಾಡ್ತು ಈ ಜಾಗ ಹೋಗಿ ನೋಡು ಅಂತ. ಇಫ್ ಇಟ್ ಇಸ್ ಆನ್ ಗೂಗಲ್ ಅದು ನಮ್ಮ ಚಾನಲ್ ಇರಬೇಕಲ್ವ, ಹೋಗಿ ಬಿಡೋಣ ಅಂತ ಬಂದೆ. ಇದು ಸಕಲೇಶ್ಪುರ ಹತ್ರ ಒಂದು ಫೋರ್ಟ್ ಇದೆ, ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟೈಟಲ್ ಹಾಕಿರ್ತೀನಿ. ಆ ಫೋರ್ಟ್ ಹೆಸರು ಹೇಳಕ್ಕೆ ಬರ್ತಾಯಿಲ್ಲ. ಓಕೆ, ಸೊ ಜಸ್ಟ್ ರೋಡಲ್ಲಿ ಗಾಡಿ ಬಿಟ್ಟು ನಡ್ಕೊಂಡು ಹೋಗಬೇಕು, ಹಸುನೂ ಬರೋಕ್ಕಾಗಲ್ಲ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಪಕ್ಷಿಗಳಿದೆ, ಈಗಲಿದೆ, ಎಲ್ಲ ಇದೆ, ಅದನ್ನು ನೋಡ್ಕೊಳ್ಳಿ. ಓಕೆ, ನಾನು ಬಂದಿದ್ದೀನಿ ಯಾಕಂದರೆ ಎಲ್ಲೇ ಏನೇ ಜಾಗ ಇರಲಿ ನೋಡ್ಬಿಡ್ಬೇಕು. ಓಕೆ, ಸೊ ನೀವು ಗೂಗಲಲ್ಲಿ ಹುಡ್ಕೋದು ಅವಶ್ಯಕತೆ ಇಲ್ಲ, ಏನೇ ಬೇಕಾದ್ರೂ ನನ್ನ ಚಾನಲ್ ಹುಡುಕಿದ್ರೆ ಯು ವಿಲ್ ಹ್ಯಾವ್ ದ್ಯಾಟ್. ಆ್ಯಂಡ್ ಐ ವಿಲ್ ಆಲ್ಸೋ ಸ್ಟಾರ್ಟ್ ಗಿವಿಂಗ್ ಒಪಿನಿಯನ್ ಆನ್ ದ ಪ್ಲೇಸ್ಗೆ ಹೋಗಬೇಕಾ ಬೇಡವಾ ಅಥವಾ ರೇಟಿಂಗ್ ಏನು, ಐ ವಿಲ್ ಸ್ಟಾರ್ಟ್ ಗಿವಿಂಗ್ ದ್ಯಾಟ್. ಸೊ ಮೆಟಲ್ಗಳು ಇಟ್ಟವ್ರೆ, ಹತ್ತಾ ಇದ್ದೀನಿ, ಬಿಸಿಲು ಹೊಡಿತಾ ಇದೆ. ಸಮ್ಮರ್ ಸೀಸನಲ್ಲಿ ಮಾತ್ರ ಬರಬಾರ್ದು ಅಂತ ಅರ್ಥ ಮಾಡ್ಕೊಂಡೆ. ಬಟ್ ಏನು ಮಾಡೋಣ, ಸಮ್ಮರ್ ಸೀಸನಲ್ಲಿ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗತ್ತೆ ಆಗೋದಿಲ್ಲ ಅಂತ ಕಾಲು ಎತ್ತಿ ಹಿಡಿದ್ರೆ ಕಷ್ಟ ಆಗ್ತದೆ. ಏನ್ರಿ ಸ್ವಾಮಿ ಇಷ್ಟೊಂದು ಮೆಟ್ಲಿಟ್ಟಿದ್ದೀರಾ? ಬರ್ತಾ ಇದ್ದೀನಿ. ದೀಸ್ ಪೀಪಲ್ ಆ್ಯಕ್ಚುಲಿ ಆರ್ ಕ್ಲೀನಿಂಗ್ ದ ಪ್ಲೇಸ್. ಆಯಿತಾ, ಬರ್ತಾರೆ ಜನಗಳು, ಅವ್ರನ್ನ ದೆವ್ವ ಅಂತೀನಿ. ಯಾರು ತಂದಿರೋ ವಸ್ತುಗಳನ್ನ ಖಾಲಿ ಮಾಡಿಬಿಟ್ಟು ಅಲ್ಲಲ್ಲೇ ಎಸಿತಾರೆ. ಇವರೆಲ್ಲ ಅವ್ರುಗಳು ಆಳು ಅನ್ಕೊಂಬಿಟ್ಟವರ ಪಾಪ. ಇವ್ರುಗಳೆಲ್ಲ ತಗೊಂಡು ಕ್ಲೀನ್ ಮಾಡಬೇಕು. ಇವರು ಮನುಷ್ಯರೇ ತಾನೆ, ಯಾಕ್ರಿ ಸ್ವಾಮಿ ಎಸಿತೀರ? ಇವ್ರುಗಳಿಗೆ ಬೇಸರ ಆಗುತ್ತೆ ದಟ್ ದೇ ಹ್ಯಾವ್ ಟು ಡೂ ದಿಸ್. ಇಮ್ಯಾಜಿನ್ ಮಾಡಿ, ನಿಮ್ಗೆ ಈ ಪರಿಸ್ಥಿತಿ ಬಂದರೆ, ಸಿ ಒನ್ ಥಿಂಗ್ ಐ ನೋ ಇಸ್ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನಾವು ಮಾಡಿದ್ದು ನಮಗೆ ಬರುತ್ತೆ ಬೇರೆ ರೀತಿಯಲ್ಲಿ. ಐ ಆಮ್ ಟೆಲಿಂಗ್ ಅಬೌಟ್ ಇಟ್. ಮಾಡಬೇಡಿ, ಗಲೀಜು ಮಾಡಬೇಡಿ, ತಗೊಂಡೋಗಿ ಡಸ್ಟ್ಬಿನ್ ಅಂತ ಒಂದು ಜಾಗ ಇರುತ್ತೆ. ಅವ್ರು ಹೇಳ್ತಾರೆ ಡಸ್ಟ್ಬಿನ್ ಅಂತ ಇಟ್ಟವ್ರೆ, ಡಸ್ಟ್ಬಿನ್ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಇರ್ತಾರೆ. ಏನು ಸಾಕಿದ್ದೀವಿ ಫೋರ್ಟು ಆಯಿತಾ. ಆ್ಯಂಡ್ ಯಾವ ನನ್ನ ಮಗ ಕಟ್ಟಿದ್ನೋ ಅವನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಇಷ್ಟೊಂದು ಕಡೆ ನೋಡಿ, ಇಲ್ಲಿ ಒಂದು ಫ್ಯಾಮ್ಲಿ ಒಂದು 3-4 ನಿಮಿಷ ಆಗಿಲ್ಲ ಹತ್ತಿ ಆಲ್ರೆಡಿ ಬುಸ್ಸು ನೀರು ಕುಡಿತವ್ರೆ. ಅದು ಮಗ ಬೆಳೆದ್ಬಿಟ್ಟವನೇ ಚೆನ್ನಾಗಿ ಎತ್ತರವಾಗಿ ನೀರು ಕುಡಿತಾರೆ. ಅಂದರೆ ಬುಸ್ಸು ಆಗಿಬಿಟ್ಟಿದೆ. ದಟ್ ಈಸ್ ಹೌ ಯು ಮೇಂಟೈನ್ ದ ಬಾಡಿ ಯಾರ್. ಬಾಡಿ ಈಸ್ ಲೈಕ್ ಟೆಂಪಲ್ ನಾನು ನೋಡ್ಕೊಂಡಿಲ್ಲ ಅಂದರೆ ಹೌ ಡಸ್ ಇಟ್ ವರ್ಕ್? ಏನಕ್ಕೆ ಹೇಳ್ತೇನೆ ಅಂದರೆ, ಬೇಸಿಕಲಿ ಇಫ್ ಯು ಲುಕ್ ಎಟ್ ಶಿವಾಜಿ ಮಹಾರಾಜ್ ತಗೊಳ್ಳಿ, ಇಲ್ಲ ಚಿತ್ತೋಡ್ಗಢ ಫೋರ್ಟ್ ತೊಗೊಳ್ಳಿ, ಎಂಥದ್ದು ಜಾಗ ನೋಡ್ತೀರ ಅದೆಲ್ಲ ಹಾಕಿದ್ದೀನಿ. ಅದನ್ನೇ ಏನೂ ಉಳಿಸ್ಕೊಂಡಿಲ್ಲ, ಇದನ್ನೇನೋ ಉಳಿಸ್ಕೊಂಡಾರ ನೋಡೋಣ ಬನ್ನಿ ಆಯಿತಾ. ಐ ಡೋಂಟ್ ನೋ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಯಿತಾ. ಐ ಆಮ್ ಜಸ್ಟ್ ಗೋಯಿಂಗ್ ಇನ್. ಎಲ್ಲ ದೊಡ್ಡ ವಾಲ್ಸೇ ಇದೆ, ಯಾರು ನೆಟ್ಟಿಗೆ ಒಂದು ಡೋರ್ ಇಟ್ಟಿಲ್ಲ. ಯಾಕಂದರೆ ಒಳಗೆ ನುಗ್ಗಬೇಕಾದ್ರೆ ಹಿಡ್ಕೊಂಡು ಹಾಕ್ಬಿಡೋಣ ಅಂತ ಐಡಿಯಾದಲ್ಲಿ ಕಟ್ಟಿರ್ತಾರೆ. ಇನ್ನೊಂದು ವಾರ ಬನ್ನಿ, ಇದಕ್ಕಿಂತ ಮುಂಚೆ ಒಂದು ವಾರ ಇತ್ತೇನೋ, ಬಟ್ ಇವಾಗ ಸದ್ಯಕ್ಕೆ ನಮಗೆ ಇದು ಫಸ್ಟ್ ಕಾಣಿಸ್ತಾ ಇರೋದು. ಹೋಗುವ, ವಾಟ್ ಟು ಡೂ. ಬಂದುಬಿಟ್ಟಿದ್ದೀವಿ, ಬಂದ ಮೇಲೆ ನೋಡಲೇಬೇಕಲ್ಲ, ಕಷ್ಟನೋ ಸುಖ ಅಂತೀರ. ಇಟ್ಸ್ ಓಕೆ, ನೋಡೋದು ಏನಾದರೂ ಇದೆಯಾ, ಎಲ್ಲರೂ ನುಗ್ಗುವ, ಏನಾದರೂ ಹೊಸ ವಿಷಯ ತಿಳ್ಕೊಳ್ಳುವ. ಏನಿಲ್ಲ, ಅಲ್ಲಿ ನೋಡಿ ಇಲ್ಲಿ ನೋಡಿ, ಕಾಲೇಜ್ ಹುಡುಗಿರು ಬಂದುಬಿಟ್ಟು ಪಾಪ ಇನ್ನಂಗೆ ಐ ಲೈಕ್ ದಿಸ್. ಯಾಕೆ ಕೂತ್ಕೊಂಡ್ಬಿಟ್ಟು ಐದರ್ ಬ್ರೇಕ್ಫಾಸ್ಟ್ ವಡವ ದೇ ಹ್ಯಾವಿಂಗ್, ದೇ ಜಸ್ಟ್ ಎಂಜಾಯಿಂಗ್ ದೆಮ್ಸೆಲ್ಸ್. ದಟ್ಸ್ ಹೌ ಇಟ್ ಶುಡ್ ಬಿ ಆಯಿತಾ. ಡೋಂಟ್ ಟೇಕ್ ಟೆನ್ಷನ್, ಡೋಂಟ್ ಟೇಕ್ ಪ್ರೆಷರ್, ಜಸ್ಟ್ ಚಿಲ್. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಒಂದೂ ಇಲ್ಲ. ದಟ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ವಾಚ್. ಅಲ್ಲಿ ಅಂದ್ರೆ ಮೇಲೆ ಹೋಗೋಣ ಅಂದರೆ ಅಲ್ಲಿ ಏನೇ ಮೇಲೆ ಇರಲಿಲ್ಲ. ಸೊ ಇನ್ನೊಂದು ಡೋರು, ಅದರಿಂದ ಎಂಟ್ರಾಗಿ ಇಲ್ಲೆಲ್ಲ ಗುಹೆ ಥರ ಏನೋ ಇದೆಯಾ. ಒಳಗೆ ಹೋಗೋಣ ಅಂದರೆ ಒಳಗೆ ಹೋಗಿ ಏನು ಕಾಣಿಸ್ತಾ ಇಲ್ಲ, ಎಂಥದ್ದು ಇಲ್ಲ ಸ್ವಾಮಿಗಳೇ. ಹೋಗಲಿ, ಹತ್ತನ ಇನ್ನೊಂದು ಮೆಟ್ಲು ಮೇಲ್ಗಡೆ ಹೋಗಿ ನೋಡೋಣ. ಸಿ ಈ ಏನು ಮಾಡಿದ್ದಾರೆ, ಸ್ವಲ್ಪ ಟೈಮ್ ಹಿಂದೆ ಫುಟೇಜು ಡ್ರೋನಲ್ಲಿ ಹೊಡೆದ್ಬಿಟ್ಟವ್ರೆ. ಅದು ಮಳೆ ಸೀಸನಲ್ಲಿ, ಅದು ಸುಂದರವಾಗಿ ಕಾಣುತ್ತೆ, ತುಂಬ ಎಡಿಟಿಂಗ್ ಮಾಡಿಬಿಟ್ಟವ್ರೆ. ಸೊ ಅದರಿಂದ ಸಖತ್ತಾಗಿ ಕಾಣುತ್ತೆ. ಅದಕ್ಕೆ ಗೂಗಲ್ ಬನ್ನಿ ಅಂತೆ. ಅದಕ್ಕೆ ನಾನು ಬನ್ನಿ ಅಂತ ಓಡಿ ಬಂದುಬಿಟ್ಟೆ. ಬರೋದೆಲ್ಲ ಬಂದುಬಿಟ್ಟೆ. 1000 ಯೋಚನೆ ಓಡ್ತಾಯಿದೆ ಅಂತ, ವಾಟ್ ಟು ಡೂ ನೆಕ್ಸ್ಟ್ ಅಂದ್ಬಿಟ್ಟು ಆಯಿತಾ. ಇದೆಲ್ಲ ಗ್ಯಾಪ್ ಇದೆಲ್ಲ, ಈ ಗ್ಯಾಪಿಂದ ನನ್ನ ಮಕ್ಕಳು ಹೊಡಿಯೋಕೆ ಇಟ್ಕೊಂಡಿದ್ರು ಆಯಿತಾ. ಮೇಲೆ ಕೂತ್ಕೊಂಡು ಏನು ದೊಡ್ಡ ಕೋಟೆ ಇಲ್ಲ, ಏನು ಖುಷಿ ಕಟ್ಟಿದ್ದು ಈ ಮನುಷ್ಯ. ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ ಯಾರು. ಅವನು ನನ್ನ ಮಗ ತುಗ್ಲಕ್ಕೆ ಇರಬೇಕು, ಏನೋ ಒಂದು ದಿವಸ ಡೆಲ್ಲಿ ಕ್ಯಾಪಿಟಲು, ಒಂದು ದಿವಸ ಕಲ್ಕಟ್ಟ ಕ್ಯಾಪಿಟಲ್, ಆ ಟೈಪು ಕಟ್ಟಬೇಕು ಅವನಿಗೆ ಕೋಟೆ. ಜನಗಳು ಇಟ್ಕೊಂಡು ಕಟ್ಸ್ಕೊಂಡವನೇ. ಅವನಿಗೇನಾಗಬೇಕು, ಅವನ ಕಟ್ಟಿಸ್ತಾ ಇಲ್ಲಂದರೆ ಜಾಡ್ಸ್ ಒದ್ದ ಆಯಿತಾ. ನಾನು ಐಮ್ ಜಸ್ಟ್ ಟ್ರೈನ್ ಟು ಬಿ ಕ್ರಿಯೇಟಿವ್ ಅಷ್ಟೇ. ದಟ್ಸ್ ಆಲ್ ಐ ಕ್ಯಾನ್ ಟೆಲ್ ಯು. ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ಸ್ ಇಸ್ ಅಲ್ಲಿ ಕೆಳಗಡೆ ಇದೆ, ಕೆಳಗಡೆ
ಎಕ್ಸೈಟ್ ಆಗೋ ಜಾಗನೇ ಕೆಳಗಿದೆ. ಅಯ್ಯೋ ಬೇಡಪ್ಪ. ಹೊಸ ಹೊಸ ಆ್ಯಂಗಲೆಲ್ಲ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಸೊ ದ್ಯಾಟ್ ಇಫ್ ಇಟ್ ಇಸ್ ಗುಡ್ ರೇಟಿಂಗ್ ಕೊಡೋಕ್ಕಿಂತ ಮುಂಚೆ ದೆನ್ ಇಟ್ ಕುಡ್ ಹೆಲ್ಪ್ ಯು ಅಂತ ನನ್ನ ಯೋಚನೆ. ಅಲ್ಲೇ ನೀರು ಕಲೆಕ್ಟ್ ಮಾಡ್ತಿದ್ರಪ್ಪ. ಸುಮ್ಮನೆ ಅದನ್ನೇ ತುದಿಲ್ ನಡೀನ ಅಂತ ಪ್ಲಾನ್ ಮಾಡಿದೆ. ಯಾಕಂದರೆ ಎಕ್ಸೈಟ್ಮೆಂಟ್ ಲೆವೆಲ್ ಡೌನ್ ಇತ್ತು. ಡೌನ್ ಅಂದರೆ ಡೌನು. ಬಟ್ ಇನ್ನು ಸ್ವಲ್ಪ ಆ ಕಡೆ ಹೋದರೆ ನಾನು ಡೌನ್ ಆಗಿಬಿಡ್ತೀನಿ. ಡೌನಿಗೆ ಬಿದ್ದರೆ ಮುಗೀತು ನನ್ನ ಕತೆ. ಈಗ ನನ್ನ ವೀಕ್ ಸೊಂಟ ಕತೆ ಮುಗೀತು. ಆದರೂ ಅಲ್ಲಿಂದನೇ ಎಂಟ್ರ್ ಆಗಿದ್ದು ಕಾಣುತ್ತಾ. ಅದ್ರ ಮೇಲೆ ಹತ್ತಿ ಒಂದ್ಸಲಿ ಏನಾದರೂ ಒಂದು ಒಳ್ಳೆ ಶಾರ್ಟ್ ಸಿಗುತ್ತಾ ಅಂತ ಆಲ್ರೆಡಿ ಐ ಆಮ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಬನ್ನಿ ಹತ್ತಿಸ್ತೀನಿ, ಬನ್ನಿ ನೀವು ಹತ್ತಿದ್ರೂ ಪರವಾಗಿಲ್ಲ, ನಾನು ಹತ್ತಿದ್ದೀನಿ. ಹತ್ತಿಬಿಟ್ಟೆ ಇಲ್ಲಿಂದ ನೋಡಿ ಹಿಂಗೆ. ಅದೇ ಊಟ ಮಾಡ್ತಿದ್ದಾರಲ್ಲ ಅವರು ಬಂದರು ಬಿಟ್ಟರು. ಏನು ರೌಂಡ್ ಶಾಟ್ ತೆಗೆದ್ರೆ ಅಷ್ಟೇ. ಹೆಂಗೆ ಸುತ್ತಿದ್ರು. ಐ ಆಮ್ ಟ್ರೈಂಗ್ ಓಕೆ ಟು ಮೇಕ್ ಇಟ್ ಮೋರ್ ಎಕ್ಸೈಟಿಂಗ್ ಫಾರ್ ಮೈ ಸೆಲ್ಫ್. ಸ್ವಾಮಿ. ಅದಕ್ಕೆ ನಮ್ಮ ಚಾನಲ್ ನೋಡಿ, ನೀವು ಎಲ್ಲೇ ಹೋಗ್ತೀರಿ ಅಂದರೂ ಗೂಗಲ್ ಯಾಕೆ ಹುಡುಕ್ತೀರಿ? ನಂದರಲ್ಲೇ ಹುಡುಕಿ ಎಲ್ಲ ಸಿಕ್ಬಿಡ್ತದೆ. ಈ ಸಲ ನಿಮ್ಮ ಹತ್ರ ತುದಿಯಲ್ಲಿ ನಡಿಲೇಬೇಕಂತ ತೀರ್ಮಾನ ಮಾಡಿಬಿಟ್ಟೆ. ಅದು ಏನಾದರೂ ಆಗಲಿ, 2 ಸ್ಟೋರಿ ಕೆಳಗೆ ಬಿದ್ದರೂ ಪರವಾಗಿಲ್ಲ. ಆಯಿತಾ. ಒಂದು ಭಯ, ಅದು ಹೈಟ್ ಭಯ ಬಿಡಬೇಕಂತ ನನ್ನದು ಯೋಚನೆ. ಯಾಕಂದರೆ ಹರಿಯರ್ ಫೋಟೋ ಸೋತಿದ್ದೀನಿ. ಐ ವಾಂಟ್ ಟು ಗೋ ಕ್ಯಾಪ್ಚರ್ ಇಟ್ ಆಯಿತಾ. ಅಲ್ಲಿ ನನ್ನ ಶಿವಾಜಿ ಮಹಾರಾಜ್ ಅವರು ಅದು ಹೆಂಗಪ್ಪ ಹೋಗಿ ಅಲ್ಲೆಲ್ಲ ಕಟ್ಟಿದ್ರು ನೋಡಿ. ಎಲ್ಲ ಎಂಟ್ರಾದಲ್ಲ ಅದೆಲ್ಲ ಇಲ್ಲಿಂದ ಕಾಣಿಸ್ತಾ ಇದೆ. ಅಂದರೆ ಅಲ್ಲಿ ಯಾರಾದರೂ ಬಂದುಬಿಟ್ರೆ ಇಲ್ಲಿಂದ ಅವನ ಕೆಲಸ ಇಟ್ಕೊಂಡು ಬಾಡ್ದು ಸಾಯಿಸೋದು ಗುಂಡಿಟ್ಟು. ಎಂತ ಏನು ಪ್ಲಾನ್ ಮಾಡ್ಕೊಂಡ್ರು ಇವಾಗ ಯಾರಿಲ್ಲ. ಸೊ ಕಟ್ಟಿ ಇನ್ನು ಮನೆಗಳ ಮೇಲೆ ಮನೆ, ಪ್ರಾಪರ್ಟಿ ಕಟ್ಟಿ ಇವರೆಲ್ಲ ಕಟ್ಟಿ ಏನು ಸಾಯಿಸ್ಬಿಟ್ರು ಹೇಳ್ಬಿಡಿ. ಆಯಿತಾ. ನಮ್ಮಂಥ ಯೂಸ್ಲೆಸ್ ಫೆಲೋಸ್ ಎಲ್ಲ ಬರಂಗೆ ಮಾಡ್ಕೊಬಿಟ್ರೆ ನೀವು ಎಂಥದ್ದು ಕಟ್ಟಿದ್ರು ಬೇರೆಯವ್ರು ಯಾರು ಬಂದು ಆಕ್ಯುಪೈ ಮಾಡ್ಕೊಂತಾರೆ. ಅದನ್ನು ಬಿಟ್ಟು ಲೈಫ್ನ ಎಂಜಾಯ್ ಮಾಡಿ. ಅದಕ್ಕೆ ಈ ನನ್ನ ಮಕ್ಕಳು ನನ್ನ ಅಟ್ಯಾಕ್ ಮಾಡ್ಕೊಂಡು ಬರ್ತಾರೋ ಇಲ್ಲ ನಾನು ಅವ್ರ ಹತ್ರ ಹೋಗ್ತಿದ್ದೀನ ಇರೋನು. ಅವ್ರ ಜೊತೆ ಕೂತ್ಕೊಂಡು ತಿಂದ್ಬಿಡ್ಬೇಕಾಯ್ತು ಅನಿಸ್ತಾ ಇದೆ ನನಗೆ. ಅದರೊಳಗೆ ನುಗ್ಗಬೇಕಂತ ಪ್ಲಾನ್ ಏನಾದ್ರು ಇದೆಯಾ? ಗುಹೆ. ಸೊ ಐ ವಿಲ್ ಟೆಲ್ ಯು ದ ರೇಟಿಂಗ್. ಇಫ್ ಯು ಆಸ್ಕ್ ಮೀ 5 ಪಾಯಿಂಟ್ಸಲ್ಲಿ ಐ ವಿಲ್ ಓನ್ಲಿ ಗಿವ್ 2 ಪಾಯಿಂಟ್ಸ್. ಅದರೊಳಗೆ ಹೋಗೋಣ ಅಂತ ತೀರ್ಮಾನ ಮಾಡೇ ಬಿಟ್ಟೆ. ಅದು ಏನಾಯ್ತದೋ ಅವ್ರ ಲೈಟಿಂಗ್ ಏನು ಹಾಕಿಲ್ಲ, ಎಂಟ್ರಿ ಫೀ ಇರಲಿಲ್ಲ, ಅದೊಂದೇ ಖುಷಿ. ಬಂದುಬಿಟ್ಟೆ. ಕತ್ತಲು ಸ್ವಾಮಿ. ಹಾವು ಇದ್ರೆ ಬುಸ್ ಅಂದ್ಬಿಟ್ರೆ ನಾನು ಬುಸ್ ಆಗಿಬಿಡ್ತೀನಿ. ಕತ್ತಲು, ತುಂಬ ಕತ್ತಲು. ಅಯ್ಯೋ ಬೇಡಪ್ಪ, ಬೆಳಕು ಕಡೆ ಹೋಗೋಣ. ಬೆಳಕು ಬನ್ನಿ. ಆಚೆ ತೊಲಗಿಬಿಟ್ರೆ ಸಾಕು ಅನಿಸ್ತದೆ. ಬಂದುಬಿಟ್ರೆ ಬನ್ನಿ. ನೀವು ಹಂಗೆ ಹೋಗಿ ಬರ್ತೀರಾ. ಆಮೇಲೆ ಈ ವಿಡಿಯೋ ನೋಡಿಬಿಟ್ಟು ಅವಾಗ ಹೋಗಿ ಒಂದು ಸುಮ್ಮನೆ ಮಜಾಗ ಹೋಗಿ ಹೇಳ್ತೀರ. ಈ ನನ್ನ ಮಗ ಅದು ಹೆಂಗೂ ಇಂಥ ಜಾಗದಲ್ಲೇ ಮಜಾ ಮಾಡಿ ನೋಡಿ. ಇಲ್ಲೆಲ್ಲ ನೀರು ಕಲೆಕ್ಟ್ ಮಾಡ್ತಿದ್ರಪ್ಪ. ಫುಲ್ಲು ಡೀಪಾಗಿದ್ರು ಅಲ್ಲಿದ್ದಂಗೆ ನಡ್ಕೊಂಡು ಹೋಗೋದು. ಅಲ್ಲಿಂದ ಬೇಕಾದ್ರೆ 4 ಜಾಗದಿಂದ ಇಳಿಬೋದಪ್ಪ. ಅಲ್ಲೇನು ಸ್ವಿಮ್ಮಿಂಗ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ಇನ್ನು ಹೊರಡೋ ಸಮಯ. ಹೊರಟು ಹೊಸ ಜಾಗ ಎಲ್ಲೋಯ್ತು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ 6 ಪ್ಲೇಸಸ್ ಮಿಕ್ಕೈತೆ. ಮಹಾರಾಷ್ಟ್ರ MP ಸ್ವಲ್ಪ ಮಿಕ್ಕೈತೆ. MP ತುಂಬ ಮಿಕ್ಕಿದೆ. ಮಹಾರಾಷ್ಟ್ರ ತುಂಬ ಟ್ರೆಕ್ಕಿಂಗ್ ಮಿಕ್ಕಿದೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ 1000 ಕಿಲೋಮೀಟ್ರ್ ಹೊಡಿಬೇಕು. ಅಯ್ಯೋ ಅದು ಯೋಚನೆ. ಅದು ನೆನೆಸ್ಕೊಂಡ್ರೆ ನಾರ್ತ್ ಈಸ್ಟ್ ಹೋದ್ನಲ್ಲ, ಅದನ್ನು ನೋಡಿ ವೀಡಿಯೋಸ್ ಹಂಗೆ ಅನ್ಭವಿಸ್ತೀನ ಅಂತ ಯೋಚನೆ. ಏನೋ ಹೊಸ ಜಾಗದಲ್ಲಿ ಸಿಗ್ತೀನಿ, ನೋಡೋಣ. ಬರಲ್ಲ, ಬೇಜಾರು ಮಾಡ್ಕೊಂಬೇಡಿ.